ಯಾಕೆ ಚಿಕ್ಕಮ್ಮ ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಅಮ್ಮನ್ ಸರಿಯಾಗಿ ನೋಡ್ಕೊಂಡಿಲ್ಲ? ಅವ್ರಿಗೆ ಯಾಕೆ ಸುಸ್ತಾಯ್ತು? ಯಾಕೆ ಗಂಟ್ಲು ಒಣಗಿದೆ? ರೆಸ್ಟ್ ಮಾಡಿ ಆಯ್ತಾ? ಒಂದು ನಿಮಿಷ ಎಲ್ಲ ಹೊರಗೆ ಲೇ ಪಾರ್ವತಿ, ಅಕ್ಕ ನಿನ್ ತಾಳಿ ಹಿಡ್ಕೊಂಡಿದ್ದನ್ನ ನನ್ ಕಣ್ಣಾರ ನೋಡಿದ್ದೀನಿ. ಆದಿತ್ಯ ಕೇಳಿದಾಗ ನಾನ್ ಹೇಳಿದ್ದಕ್ಕೆ ಇದನ್ನೆಲ್ಲ ಮಾಡಿದ್ದೀನಿ ಅಂತ ನೀನೇನಾದ್ರೂ ಬಾಯಿ ಬಿಟ್ರೆ ನಾನ್ ನಿನ್ ತಾಳಿ ವಿಷಯನ ಆಚೆ ಹಾಕಬೇಕಾಗತ್ತೆ. ಹುಷಾರ್. ಋತು ಏನ್ ಹೇಳ್ತಾ ಇದೆಯಾ? ಪಾರ್ವತಿಗೂ ಇದಕ್ಕೂ ಏನ್ ಸಂಬಂಧ? ಹೌದಪ್ಪ ಆದಿತ್ಯ, ಪ್ರೀತು ಹೇಳ್ತಿರೋದು ಅಕ್ಷರ ಸಹ ನಿಜ. ಇವಳು ಅಕ್ಕನ ಕಣ್ಣಿಗೆ ಮಣ್ಣೆರ್ಚಿ ನನ್ಗೆ ಮಾತ್ರ ತಿನ್ನೋ ಕೊಟ್ಟಿದ್ದಾಳೆ. ಕೇಳಿದ್ರೆ ಅಕ್ಕನಿಗೆ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಬೇಕಾದ್ರೆ ನೀನೇ ನೋಡಪ್ಪ, ನಾನ್ ತಿಂದು ಬಿಟ್ಟಿರೋ ಎಂಜಲ್ ತಟ್ಟೆ ಎಲ್ಲ ಇಲ್ಲೇ ಇದೆ. ಅದಕ್ಕೆ ಬರುವ ಕಾರಣ ಸುಮ್ಮನೆ ಯಾವುದೋ ಕೆಟ್ಟ ಉದ್ದೇಶದಿಂದ ಮಾಡಿರಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ಪಾರ್ವತಿನ ನಾನು ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ. ಪಾರ್ವತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅಮ್ಮ ಉಪವಾಸ ಬೆಳೆದಕ್ಕೆ ಕಾರಣ ನೀನೇ ಅನ್ನೋ ಆರೋಪನ ನೀನು ಹೊತ್ಕೋಬೇಕಾಗುತ್ತೆ. ಹೇಳು, ಧೈರ್ಯವಾಗಿ ಹೇಳು, ಕಾರಣ ಏನು? ಆದಿತ್ಯ, ಅವಳ ಮಾತು ನಂಬೇಡಪ್ಪ, ಅವಳು ಸುಳ್ಳು ಹೇಳ್ತಿದ್ದಾಳೆ. ಚಿಕ್ಕಮ್ಮ, ಈ ವಿಷಯದಲ್ಲಿ ಪಾರ್ವತಿ ಹೇಳಿದ್ರೆ ನಾನ್ ನಂಬ್ತೀನಿ, ನಿಮ್ಮನ್ನ ನಂಬಲ್ಲ.
ಚಿಕ್ಕಮ್ಮ ನಾಚಿಕೆ ಆಗಬೇಕು ನಿಮಗೆ. ಮಾಡೋ ತಪ್ಪನ್ನು ಮಾಡಿ ಪಾಪ ಪಾರ್ವತಿ ಮೇಲೆ ಗೂಬೆ ಕೂರಿಸ್ತೀರಾ? ನಿನಗಾದ್ರೂ ಬುದ್ಧಿ ಬೇಡವಾ ಪಾರ್ವತಿ? ಅವ್ರು ಏನೋ ಹೇಳ್ತಾರೆ ಅಂತ ನಂಬಿಡಲ್ಲ. ಅವ್ರ ಅಮ್ಮನ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಜಮಾನ್ರೆ. ಪಾಪ ಅಮ್ಮ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ನಾನು ಹೋಗೋರ್ಗೆ ಊಟ ಕೊಡ್ತೀನಿ. ನೆನೆದೇ ಇರೋ ಥರ ನಮ್ಮನ್ನ ನಾವು ರಕ್ಷಿಸ್ಕೋಬೇಕು. ಹಾಗೆ ಕಷ್ಟನೇ ಬರಬಾರ್ದು, ತೊಂದರೆನೇ ಆಗಬಾರ್ದು ಅಂತ ಹೇಳಕ್ಕಾಗುತ್ತಾ? ಅದು ಬರಲೇಬೇಕು, ನಾವು ಫೇಸ್ ಮಾಡಲೇಬೇಕು. ನೀವೆಲ್ಲ ನನ್ನ ಜೊತೆಲಿರೋವಾಗ ನನಗೆ ಯಾಕೆ ಚಿಂತೆ ಹೇಳು? ಸಾಕಮ್ಮ. ಅಮ್ಮ ನೀರು. ಹೌದಮ್ಮ, ನೀವು ಹೇಳಿದ ನಿಜ. ಪಾರ್ವತಿನ ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಅವಳಿಂದ ಯಾರೂ ದೂರ ಹೋಗಲ್ಲ. ಅಮ್ಮ ಮಾತ್ರೆ. ಗಾಳಿ ವಿಷಯದ ಬಗ್ಗೆ ಮಾತಾಡಿದಿದ್ರೆ ಯಾರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಯಾಕಂದ್ರೆ ಎಲ್ರು ಅತ್ತೆ ಹುಷಾರಾದ್ರೆ ಸಾಕು ಅಂತ ಕಾಯ್ತಿದ್ರು. ಎಲ್ರು ಗಮನ ಒಂದು ವಿಷಯದ ಮೇಲಿದ್ದಾಗ ಅದನ್ನ ಇನ್ನೊಂದು ವಿಷಯಕ್ಕೆ ಡೈವರ್ಟ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾನು ನಿಮ್ನ ತಡೆದೆ. ಯು ಡೋಂಟ್ ವರಿ, ಶೀಘ್ರದಲ್ಲೇ ಅವಳ ತಾಳಿ ಭಾಗ್ಯಕ್ಕೆ ಒಂದು ಒಳ್ಳೆ ಮುಹೂರ್ತ ಇಡೋಣ. ಆ ಮುಹೂರ್ತ ಆದಷ್ಟು ಬೇಗ ಬರ್ಲಿ ಅಂತ ನಾನು ಶಬರಿ ತರ ಕಾಯ್ತೀನಿ ಗುರುಜಿ. ಆದ್ರೆ ಉಪವಾಸ ಮಾತ್ರ ಇರಲ್ಲ. ನನ್ನ ಕೈಲಾಗಲ್ಲ ಫ್ರೆಂಡ್ಸ್. ಪಾರ್ವತಿ, ಏನಾಗ್ತಾ ಇದೆ? ಯಾಕೋ ಸುಸ್ತಾಗ್ತಿದೆ ಯಜಮಾನ್ರೆ. ಪಾರ್ವತಿ ತಗೋ. ಪಾರ್ವತಿ ಎಲ್ಲಿ ಆ ಮಾಡು. ಯಜಮಾನ್ರೆ ನಾನೇ ತಿಂತೀನಿ. ಯಾಕೆ ನಾನು ತಿನ್ನಿಸ್ಬಾರ್ದಾ? ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನೀನು ತುಂಬಾ ಸುಸ್ತಾಗಿದೆ, ಇವತ್ತು ನಾನೇ ತಿನ್ನಿಸ್ತೀನಿ. ತುಂಬಾ ಟೈಮ್ ಆಗಿದೆ, ಹೊರಡೋದಲ್ವಾ? ಪಾಪ ಅಲ್ಲಿ ಆಂಟಿ ಅಂಕಲ್ ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸರಿ ಆದಿ, ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಪಾರ್ವತಿ ತಗೋ. ಸಾಕು ಯಜಮಾನ್ರೆ,
ಸರಿ, ಇವಾಗ ನೀನು ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ, ಓಕೆನಾ? ಯಜಮಾನ್ರೆ, ಅಮ್ಮಂಗೆ ಹುಷಾರಿಲ್ಲ, ಇವತ್ತು ನಾನು ಇಲ್ಲೇ ಉಳ್ಕೋತೀನಿ. ನೋಡ್ದ್ಯಾ ಪ್ರೀತು, ನಾನು ನಿಮ್ಮನೇಲಿದ್ದು ಅತ್ತೆ ಸೇವೆ ಮಾಡಬೇಕಾಗಿತ್ತು. ಆ ಟೈಮ್ ಅದು ಯಾವಾಗ ಬರುತ್ತೋ ಏನೋ. ಡೋರಿ, ಇನ್ನು ಸ್ವಲ್ಪ ದಿನ ಆದಮೇಲೆ ನೀನು ಇಲ್ಲಿ ಬರಲೇಬೇಕಲ್ವಾ? ಯಾವತ್ತಿದ್ರೂ ನೀನು ಈ ಮನೆ ಸೊಸೆನೆ, ಆಯಿತಾ? ತಲೆ ಕೆಡಿಸ್ಕೊಬೇಡ. ಸರಿ ಪ್ರೀತು, ಬಾಯ್, ಗುಡ್ ನೈಟ್. ಹಾಂ, ಬಾಯ್, ಗುಡ್ ನೈಟ್. ಅಂಥವ್ರಿಗೆ ಏನೂ ಆಗಬಾರ್ದಪ್ಪ. ಜನನಿ, ನಾವು ಇವತ್ತು ಈ ಸ್ಥಿತಿಲಿದ್ದೀವಿ ಅಂದರೆ ಅದಕ್ಕೆ ಅಖಿಲಮ್ಮನವರೇ ಕಾರಣ. ಪಾರ್ವತಿಯವರೇ, ನೀವು ಅತ್ತೆನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ನಿಮ್ಮೆಲ್ಲ ಸುಳ್ಳು ಆರೋಪ ಹೊರಿಸಿದ್ರಂತೆ. ನೀವೇನು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ನೀವೇನು ತಲೆ ಕೆಡಿಸ್ಕೋಬೇಡಿ. ಬರ್ತಾ ಇರೋ ಕೋಪಕ್ಕೆ ಇದ್ರಲ್ಲಿ ಪಟ 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 ಅಂತ ಹೊಡೆದು ಸಾಯಿಸ್ಬೇಕು ಅನಿಸ್ತಿದೆ ನಿನ್ನ. ಆದ್ರೆ ಕೆಲಸದವ್ರ ಮೇಲೆ ಹಲ್ಲೆ ಮಾಡಿದ ದಾಮಿನಿ ಅಂತ ಕೇಸ್ ಹಾಕ್ಬಿಡ್ತಾರೆ ಅಂತ ಸುಮ್ಮನೆ ನಿಂತಿದ್ದೀನಿ. ಎಷ್ಟೇ ಧೈರ್ಯ ನಿನಗೆ? ನಿನ್ ತಾಳಿ ವಿಷಯನ ಹೊರಗಾಗ್ತೀನಿ ಅಂತ ಧಮಕಿ ಹಾಕಿದ್ರು ನನ್ನ ಬಗ್ಗೆ ಹಾಕೊಟ್ಬಿಟ್ಟಿಯಲ್ಲ. ಓಹೋ, ನೀನೇನೇ ಮಾಡಿದ್ರು ಆದಿತ್ಯ ನಿನ್ ಹಿಂದೆ ಇರ್ತಾನೆ ಅಂತ ಧೈರ್ಯ ಅಲ್ವಾ? ಇನ್ನೊಂದು ವಿಷಯ ಕೇಳಬೇಕಿತ್ತು. ಕೇಳು. ನಿಮ್ ಲವ್ ಸ್ಟೋರಿ ಹೇಗ್ ಶುರು ಆಯ್ತಕ್ಕ? ಅಕ್ಕ, ಗಣಿ, ಅದನ್ನೆಲ್ಲ ಈಗ ಹೇಳ್ತಾ ಕುತ್ಕೊಂಡ್ರೆ ತುಂಬಾ ದೊಡ್ಡ ಕಥೆ. ಇನ್ನೊಂದಿನ ಯಾವತ್ತಾದ್ರೂ ಹೇಳ್ತೀನಿ. ಫೋನ್ ಚಾರ್ಜಿಗೆ ಹಾಕಿದ್ದೀನಿ, ಹೋಗಿತ್ಕೋ. ಸರಿ ಅಕ್ಕ. ನಿನ್ನ ನಮ್ಮಿಂದ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಪಾರ್ವತಿ ಕಣ್ಣೀರು? ನಿಮ್ ಮಾತನ್ನ ಕೇಳಿ ತುಂಬಾ ಸಂತೋಷ ಆಯ್ತು ಯಜಮಾನ್ರೆ. ನಿಮ್ ಜೊತೆ ಇರೋದಕ್ಕೆ ಯಾವ್ದೋ ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಪಾರ್ವತಿ, ನೀನ್ ಈ ಮನೆಗೆ ಬಂದ್ಮೇಲೆ ಖುಷಿ ಹೆಚ್ಚಾಯ್ತು, ಸಂಬಂಧಗಳು ಗಟ್ಟಿಯಾಯ್ತು, ಪ್ರೀತಿಗೆ ಬೆಲೆ ಜಾಸ್ತಿ ಆಯ್ತು. ನೀನ್ ಈ ರೀತಿ ಕಣ್ಣೀರು ಹಾಕಿದ್ರೆ ಈ ಮನೆಗೆ ಶೋಭೆ ಅಲ್ಲ ಪಾರ್ವತಿ. ಪ್ಲೀಸು, ಸಾರಿ ಕಣೋ. ಸಾರಿ ಗಿರಿಗೆಲ್ಲ ನನ್ ಮನ್ಸು ಒಪ್ಪಲ್ಲ. ಗಣಿ ಏನೋ ಫ್ಲೋಲ್ ಹತ್ರ ಮಾತಾಡ್ಬಿಟ್ನೋ. ರಿಯಲಿ ಸಾರಿ ಗಣಿ. ಈಗ ಮನ್ಸ್ ಕರೆಕ್ಟಾ? 25 ಬರೀ 50% ಮಾತ್ರ ಕರೆಕ್ಟು. 50%? ಈಗ 25% ಇದು, ಇನ್ನು 25% ಬಾಕಿ ಇದೆ. 25% ಏನಪ್ಪ ಮಾಡೋದು?
ಇನ್ನು 25% ಇಲ್ಲಿದೆ. ಓ ಪಾಪ, ಅವಳಿಗೂ ಅಲ್ಲಿ ಒಬ್ಳಿಗೆ ಬೋರ್ ಅಲ್ವಾ? ಅವನು ಹೋಗಿದ್ದು ಒಳ್ಳೇದೇ ಆಯಿತು. ಚೆನ್ನಾಗಿ ಮಾಡಿದೀಯಾ ಅದಿ. ಪಾರ್ವತಿ, ಒಂದು 10 ನಿಮಿಷ ಬಿಟ್ಟು ರೂಮ್ಗೆ ಬಿಸಿಯ ಕಾಫಿ ತಗೊಂಡ್ ಬಾ. ಸರಿಮ್ಮ. ಪಾರ್ವತಿ, ಕೇಳಿಸ್ಕೊಂಡ್ಯಾ? ಅವ್ರ ಹೊಗಳಿಕೆ ಎಲ್ಲ ನಿನಗೆ ಸಲ್ಬೇಕು. ಹೊಟ್ಟೆ ಹಸಿತಾ ಇದೆ. ಅಮ್ಮ ಕೇಳ್ದಾಗ ಹೊಟ್ಟೆ ಹಸ್ಬಿಲ್ಲ ಅಂದ್ರೆ? ಪಾರ್ವತಿ, ಯಾವಾಗಲೂ ನೀನೇ ಅಡುಗೆ ಮಾಡಿ ನಮ್ಮೆಲ್ಲರಿಗೂ ಬಡಿಸಿ ನಾವೆಲ್ಲ ತಿನ್ನೋವರೆಗೂ ಕಾದು ಆಮೇಲೆ ತಿಂತಾ ಇದೆಯಲ್ಲ, ಆ ಕಾಯೋ ಟೈಮ್ ಹೇಗಿರುತ್ತೆ ಅಂತ ನನಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ಹಾಗೆ ಮಾಡಿದೆ. ಬಾ, ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ. ಅಯ್ಯೋ ಯಜಮಾನ್ರೆ, ನಾನ್ ನಿಮ್ ಸರಿ ಸಮಾನವಾಗಿ ಕುತ್ಕೊಂಡು ತಿಂಡಿ ತಿನ್ನೋದಾ? ಬೇಡಪ್ಪ. ಓ ಹಾಗಾದ್ರೆ ನಾನೇ ನಿನ್ ಸರಿ ಸಮಾನವಾಗಿ ನಿಂತ್ಕೊಂಡು ತಿಂಡಿ ತಿಂತೀನಿ. ಚಿಕ್ಕ ಯಜಮಾನ್ರೆ, ನಿಮ್ ಫೋನ್ ತುಂಬಾ ಹೀಟ್ ಆಗಿದೆ, ತಗೊಳ್ಳಿ. ಥ್ಯಾಂಕ್ಸ್. ನನಗೆ ಬರಲ್ಲ. ಅಕ್ಕ, ನಿಮ್ ಫೋನ್ ಇಲ್ಲಿ. ಥ್ಯಾಂಕ್ ಯು. ಅಂಥದ್ದೇನಾಯ್ತೀಗ? ನನ್ನ ಮದುವೆ ಆಗಿದ್ದ ಮುಂಚೆ ನನ್ನ ಲೈಫ್ ಎಷ್ಟು ಸಖತ್ತಾಗಿತ್ತು. ಎಷ್ಟು ಜನ ಹುಡುಗಿರಿದ್ರು ನನ್ನ ಲೈಫಲ್ಲಿ. ಅವ್ರನ್ನೆಲ್ಲ ಬಿಟ್ಟು ಜನನಿ ಲೈಫ್ಗೆ ಎಂಟ್ರಿ ಕೊಟ್ಟು ಅವಳನ್ನ ಸೀರಿಯಸ್ ಅಲ್ಲಿ ಲವ್ ಮಾಡಿ ಮದುವೆ ಆಗಿದ್ರು. ಅವಳನ್ನ ಪ್ರೈವೇಟ್ ಟೈಮ್ ಮೀಟ್ ಮಾಡಕ್ ಆಗ್ತಿಲ್ಲ ಬ್ರೋ. ರೀತು, ತಾಳಿ ಕಟ್ಟಿದ್ಮೇಲೆ ನಿನ್ಗೇನ್ ಅನ್ಸುತ್ತೆ? ಅದೊಂಥರ ಸೀರಿಯಸ್ನೆಸ್ ಬರುತ್ತೆ ಬ್ರೋ. ಅವಳು ನನ್ನೋಳು ಮಾತ್ರ ಅಂತ ಅನ್ಸುತ್ತೆ. ಅವಳ ಪ್ರೀತಿ ನನ್ಗೆ ಯಾವಾಗ್ಲೂ ಬೇಕು ಅಂತ ಅನ್ಸುತ್ತೆ. ಅವಳು ಯಾವಾಗ್ಲೂ ನನ್ ಪಕ್ಕ ಇರ್ಬೇಕು ಅಂತ ಅನ್ಸುತ್ತೆ. ಒಂಥರ ಪುಕ ಪುಕ ಅನ್ಸುತ್ತೆ. ಐ ಥಿಂಕ್ ಇದು ತಾಳಿ ಕಟ್ಟಿದ ಮಹಿಮೆ ಅನ್ಸುತ್ತೆ. ಪಾರ್ವತಿ, ನಾವು ಮಾತಾಡಿದ್ದು ಏನಾದ್ರು ಕೇಳಿಸ್ಕೊಂಡ್ಯಾ? ಪಾರ್ವತಿ, ಇವನ್ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ತಮಾಷೆ ಹೇಳಿದ್ದಷ್ಟೇ. ಪ್ರೀತು, ನೋಡ್ದ್ಯಾ ಸೀರಿಯಸ್ ವಿಷಯನ ತಮಾಷೆ ಮಾಡಿದ್ರೆ ಏನಾಗುತ್ತೆ ಅಂತ? ಏನಾಯ್ತು ಬ್ರೋ? ಅವಳು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡ್ಲು ಅನ್ಸುತ್ತೆ. ಬಿಡು ಬ್ರೋ, ಅವಳೆಂತೆಲ್ಲ ಕೆಡಿಸ್ಕೊಂಡ್ರಲ್ಲ. ಅದೇ ಕೇಳ್ತೀಯಾ? ಹೇಗೆ ಹೇಳ್ತೀಯ ಅಂದ್ರೆ, ನೀನು ಅವಳು ತಾಳಿ ಕಟ್ಟಿದ್ಯಾ, ಅವಳಿಗೆ ಹೆಂಡತಿ ತಾನೆ. ಪ್ರೀತು, ಸಾರಿ ಬ್ರೋ, ಅದು ಸುಮ್ಮನೆ ತಮಾಷೆ ಮಾಡಿದೆ. ಆಕ್ಚುಲಿ ನಂಗೆ ಹತ್ರ ಇಲ್ಲಿ ಇಂಟೆನ್ಷನ್ಸ್ ಇಲ್ಲ. ನನ್ನ ಹತ್ರ ಒಳ್ಳೆ ತುಂಬಾ ಒಳ್ಳೆ ನನ್ನ ಬುದ್ಧಿ ಅಲ್ಲ. ನನ್ನ ದೇವ್ರು ನಾನು. Tadigina tom
ಪಾರ್ವತಿ, ಅಮ್ಮ ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಮ್ಮ, ಕಾಫಿ ತಗೊಳ್ಳಿ. ಮಾತ್ರೆ ತಗೊಂಡ್ರ ಅಮ್ಮ? ತಗೊಂಡೆ. ಏನಾದ್ರೂ ಬೇಕಾದ್ರೆ ಕರೀರಿಮ್ಮ. ಆಯ್ತಮ್ಮ. ಪಾಪ, ಎಷ್ಟು ಒಳ್ಳೆ ಹುಡುಗಿ, ನಮಗೋಸ್ಕರ ಅದೆಷ್ಟೊಂದು ಕಷ್ಟ ಪಡ್ತಾಳೆ. ಆದಿತ್ಯ ಅನುಷ್ಕನ್ ಮದುವೆ ಆಗ್ತಿದ್ದ ಹಾಗೆ ಪಾರ್ವತಿಗೂ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕು. ಅವಳಂತ ಅಕ್ಕನ್ ಪಡೆಯಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ನನಗೂ ನಿಮ್ ಥರನೇ ಒಬ್ಬ ತಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವನು ನನ್ನನ್ನ ಹೀಗೆ ಪ್ರೀತಿ ಮಾಡ್ತಿದ್ದ ಅಲ್ವಾ? ಅಕ್ಕ, ನಿನಗ್ ತಮ್ಮ ಇಲ್ಲ ಅಂತ ಯಾಕೆ ಅನ್ಕೊಳ್ತಿದ್ಯಾ? ನಾನು ನಿನ್ ತಮ್ಮನೇ. ಪಾರು ಅಕ್ಕನ್ ಎಷ್ಟು ಪ್ರೀತಿ ಮಾಡ್ತೀನೋ ನಿನ್ನೂ ಅಷ್ಟೇ ಪ್ರೀತಿ ಮಾಡ್ತೀನಿ. ಹಾಗಾದ್ರೆ ಆಮೇಲೆ ಕಾಲ್ ಮಾಡ್ಲಾ? ಬೇಡ, ನಾನೇ ವಾಪಸ್ ಮಾಡ್ತೀನಿ. ಏನಂತ ಬಿಸಿ ಮಾತಾಡಕ್ಕೆ ಏನ್ ಕಷ್ಟ ನಿಂಗೆ? ಅದು ಹಾಗಲ್ಲ ಪ್ರೀತು. ಅಕ್ಕ ಕೊಡಿ ಇಲ್ಲಿ. ಚಿಕ್ಕ ಯಜಮಾನ್ರೆ, ಹೇಳೋ. ನೀವು ಸುಮ್ನೆ ಅಕ್ಕಂಗ್ ಬೈಬೇಡಿ. ನಾಳೆ ಪಾರ್ವತಿ ಅಕ್ಕನ್ ಬರ್ಡೇಗೆ ಅಂತ ನಾನು ಚಿತ್ರ ಬಿಡಿಸ್ತಾ ಇದ್ದೀನಿ. ಅದನ್ನ ನೋಡೋದ್ರಲ್ಲಿ ಅಕ್ಕ ಮುಳುಗೋಗ್ಬಿಟ್ಟಿದ್ದಾರೆ ಅಷ್ಟೇ. ಹೌದಾ? ನಾಳೆ ಬಚಾವನ್ ಬರ್ತಾಡೇನಾ? ನೀವು ಚಿಕ್ಕ ಯಜಮಾನ್ರೆ. ಸರಿ ಸರಿ, ನಮ್ಮ ಹುಡುಗಿಗೆ ಫೋನ್ ಕೊಡು. ನೀವು ಬೈಬಾರ್ದು. ಆಯ್ತಪ್ಪ, ಸಾರಿ, ಬೈಯಲ್ಲ, ಕೊಡು. ಓಯ್, ಏನು ಬೈದ್ರು ಹೊಡೆದಾಗಿತ್ತು, ಇನ್ಮೇಲೆ ಈ ಥರ ಮಾತಾಡಲ್ಲ, ಆಯ್ತಾ? ಸಾರಿ. ಇಟ್ಸ್ ಓಕೆ. ಥ್ಯಾಂಕ್ ಯು. ನೋಡು, ಇದಕ್ಕೆ ಹೆಣ್ಣನ್ನ ಕ್ಷಮೆಯಾದರಿತ್ರಿ ಅಂತ ಕರೆಯೋದು. ಹೋಗ್ಲಿ, ಅಟ್ಟಕ್ಕೇರ್ಸೋದು ಏನು ಬೇಕಾಗಿಲ್ಲ. ಸರಿ ಸರಿ, ನಾಳೆ ಪಾರ್ವತಿ ಬರ್ತ್ಡೇಗೆ ಏನಾದ್ರೂ ಸರ್ಪ್ರೈಸ್ ಕೊಡ್ಬೇಕು, ಏನಂತೀಯ? ಹಲೋ, ನನ್ನ ಗಿಫ್ಟ್ನ ನನ್ನ ತಮ್ಮ ಆಗ್ಲೇ ರೆಡಿ ಮಾಡಾಯ್ತು ಅಲ್ವೇನೋ ಗಣಿ? ಹ್ಞೂ ಅಕ್ಕ. ಇದೇ ಖುಷಿಗೆ ಏನು ಇಲ್ವಾ? ಯಾಕೆ? ನನಗ್ ಬೈದ್ಯಲ್ಲಪ್ಪ, ಅದಕ್ಕೆ ಶಿಕ್ಷೆ. ಹಾಗಾದ್ರೆ ಇವತ್ತು ನಂಗೆ ಉಪವಾಸನಾ? ಅನ್ಬೋಸ್. ಹೋಗ್ಲಿ, ನಾನೇ ಕೊಡ್ತೀನಿ. ಈಗ ಬೇಡ, ಪಾರ್ವತಿಯವರಿಗೆ ಸರ್ಪ್ರೈಸ್ ಆಗಿ ಕೊಡೋಣ. ಯಾವಾಗ ಹೇಗ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಸರಿ ಅಕ್ಕ. ಅಯ್ಯೋ, ಅಕ್ಕ ಬಂದ್ಲು. ಏನಕ್ಕ ಈಗ ಬರ್ತಿದ್ಯಾ? ನೀರ್ ಬೇಕಾ? ನನಗೆ ನೀರ್ ಬೇಡ. ಏನದು ಬಚ್ಚಿಟ್ಕೊಂಡಿರೋದು? ಏನ್ ಬಚ್ಚಿಟ್ಕೊಂಡಿದೀನಿ? ಏನು ಇಲ್ಲ. ಲೈ ಕಳ್ಳ, ನನ್ಗೆ ಸುಳ್ಳು ಹೇಳ್ತೀಯಾ? ತೋರ್ಸೋ, ಏನದು? ಏನು ಇಲ್ಲ ಇಲ್ಲ ಇಲ್ಲ. ಲೈ ಗಣಿ, ನಾನು ನಿಮ್ಮ ಅಕ್ಕ ಅಲ್ವೇನೋ? ನೀನ್ ನನ್ನ ಮುದ್ದು ತಮ್ಮ ಅಲ್ವೇನೋ? ಏನ್ ತೋರ್ಸೋ? ತೋರ್ಸಲ್ಲ ತೋರ್ಸಲ್ಲ ತೋರ್ಸಲ್ಲ. ಜನನಿಯವ್ರೆ, ಅವ್ನ ಕೈಯಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾ? ಬರ್ಡೇಗೆ ಯಾರು ರಿಂಗ್ ಕೊಡ್ತಾರಾ? ಬೇಡ ಅನ್ಸುತ್ತೆ. ಹಾ, ಹಲೋ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದು ಇನ್ನು ಸ್ವಲ್ಪ ಹೊತ್ತಲ್ಲಿ ನೀವು ನನಗೆ ತಂದು ಕೊಡಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನನಗೊಬ್ಳು ಅಕ್ಕ ಇದ್ದ ಹಾಗೆ. ನಮ್ಮ ಪ್ರೀತಿಗೋಸ್ಕರ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನ ಮರಿಬೇಡ ಪ್ರೀತು. ಇವತ್ತು ನಾವಿಬ್ರು ಹೀಗೆ ಆರಾಮಾಗಿ ಫೋನಲ್ಲಿ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ಅವರು ಕೂಡ ಕಾರಣ ಅಲ್ವಾ? ನಿಜ, ಪಾಪ ಬಚಾವಮ್ಮ ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದಾಳೆ, ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಬಟ್ ಅವಳು ಬರ್ತ್ಡೇಗೆ ಏನ್ ಕೊಡ್ಬೇಕು ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ, ನೀನೇ ಹೇಳು. ಹಾ, ಅವ್ರ ಬರ್ಡೇನ ನಾವೆಲ್ಲರೂ ಒಟ್ಟಿಗೆ ಸೇರಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ. ಏನ್ ಹೇಳ್ತೀಯಾ? ವಾವ್, ಸೂಪರ್ ಐಡಿಯಾ ಜನನಿ. ನಾಳೆ ನಮ್ಮ ಮನೇಲಿ ಎಲ್ಲರೂ ಸೇರಿ ಪಾರ್ವತಿನ ಕರ್ಸ್ಕೊಂಡು ಅವಳಿಗೊಂದು ಸರ್ಪ್ರೈಸ್ ಕೊಡೋಣ. ಆದ್ರೆ ಈ ವಿಷಯ ಪಾರ್ವತಿ ಗೊತ್ತಾಗ್ಬಾರ್ದು, ಓಕೆ? ನೀನ್ ಕೊಟ್ಟ ಮುತ್ತಿನ ಮತ್ತು ಹೇಗಿತ್ತು ಅಂದ್ರೆ ಸಡನ್ ಆಗಿ ಹಾರ್ಟ್ಗೆ ಶಾಕ್ ಹೊಡೆದಂಗಿತ್ತು.
ಮಾತೆಲ್ಲ ಕಥೆಯೆಲ್ಲ ಬರೀ ರೋಮಾಂಚನ. ಹೋಗ್ಲಿದ್ ಸಾಕು, ಟೈಮ್ ಆಯ್ತು. ಬಾಯ್, ಗುಡ್ ನೈಟ್. ಹಲೋ 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 ಹಲೋ. ಈ ಗಂಡ್ಮಕ್ಳು ಹಣೆ ಬರನೇ ಎಷ್ಟು ಅನ್ಸುತ್ತೆ. ಅಲ್ಪತೃಪ್ತರು. ಮನೆ ಬೆಳಗ್ತಾ ಇದೆಯಾ? ನಾಳೆ ನಿನ್ನ ಹುಟ್ಟದಬ್ಬ. ನೀನು 100 ಕಾಲ ಸುಖವಾಗಿ ನೆಮ್ಮದಿಯಾಗಿ ಬಾಳ್ಬೇಕಪ್ಪ. ಅದೇ ನಿನ್ನಪ್ಪನ ಆಸೆ. ಒಂದಲ್ಲ ಒಂದಿನ ಬುದ್ಧಿಯವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ನೀವ್ ಹೀಗೆ ಅಳ್ತಿದ್ರೆ ನನ್ಗೂ ಅಳು ಬರುತ್ತಷ್ಟೆ. ಸರಿ, ನಾನು ಅಳಲ್ಲ, ನೀವು ಮಲ್ಕೊಳ್ಳಿ. ಇಲ್ಲ, ಮೊದಲು ನೀವು ಮಲ್ಕೊಳ್ಳಿ. ಸರಿ. ಯಾವ ಹೆಣ್ಮಗಳಿಗೂ ಅಪ್ಪನಿಂದ ದೂರ ಆಗೋ ಪರಿಸ್ಥಿತಿ ಬರಬಾರ್ದಪ್ಪ ದೇವ್ರೆ. ಈ ಕಾಲ್ಗೆಜ್ಜೆ ಪಾರ್ವತಿ, ಈ ಗೆಜ್ಜೆ ಹಾಕೊಂಡು ನಿನ್ನ ಮನೆ ತುಂಬ ಓಡಾಡ್ತಾ ಇದ್ರೆ ಇದ್ರ ಸತ್ತು ನನ್ನ ಕಿವಿಗೆ ಹಿತವಾಗಿರುತ್ತೆ. ಈ ಗೆಜ್ಜೆ ಯಾರು ಹಾಕಿದ್ರೂ ಸದ್ದು ಮಾಡುತ್ತೆ, ಆದರೆ ಯಾರು ಹಾಕೋತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಈ ಗೆಜ್ಜೆ ನಿನ್ನ ಕಾಲಿಗೆ ಹೇಳಿ ಮಾಡಿಸ್ತಾಗಿದೆ. ಸರಿ, ಇಲ್ಲಾಕೆ ಬಂದೆ ಪ್ರೀತು? ಒಬ್ಬನಿಗೆ ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ ಬ್ರೋ, ಅದಕ್ಕೆ ನಿನ್ನ ಜೊತೆ ಮಲ್ಕೊಳ್ಳೋಣ ಅಂತ ಬಂದೆ. ಬ್ರೋ ಯಾವ್ದಾರು ಕತೆ ಹೇಳು ಬ್ರೋ, ಹಂಗೆ ಕೇಳ್ಕೊಂಡು ನಿನ್ನ ತೊಡೆ ಮೇಲೆ ತಾಚಿ ಮಾಡ್ತೀನಿ. ಪ್ರೀತು, ಲೇಟ್ ಆಯಿತು. ಎಲ್ಲಿಗೆ? ಅದು ಒಂದು ಬಿಸ್ನೆಸ್ ಕಾಲ್ ಇತ್ತು, ಇಂಟರ್ನ್ಯಾಷನಲ್ ಕಾಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವನು, ಅದಕ್ಕೆ ಆ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಕಾಲಾ? ಇಷ್ಟೊತ್ತಲ್ಲ? ಹಾಂ, ಹೇಳಿದ್ನಲ್ಲ ಪ್ರೀತು, ಅಬ್ರಾಡ್ ಕಾಲ್. ಓ ಸರಿ ಆಯಿತು, ನೀನು ಮಾತಾಡ್ತಿರೋ, ನಾನು ಮಲ್ಕೊಂಡಿರ್ತೀನಿ. ಗುಡ್ ನೈಟ್. ಪ್ರೀತು ರಾತ್ರಿ ಇಡೀ ಮಾತಾಡ್ತಾ ಇರ್ತೀನಿ, ಪಾಪ ನಿನಗೆ ತುಂಬ ಡಿಸ್ಟರ್ಬ್ ಆಗ್ಬಿಡುತ್ತೆ. ಬೆಟರ್ ನಿನ್ನ ರೂಮ್ ಹೋಗಿ ಮಲ್ಕೋ ಪ್ರೀತು. ಏನು ಡಿಸ್ಟರ್ಬ್ ಇಲ್ಲ ಬಿಡ್ಬ್ರೋ, ಆರಾಮಾಗಿ ಮಾತಾಡ್ತಾರೆ ನೀನು. ಇಲ್ಲ ಪ್ರೀತು, ನಿನಗೆ ಗ್ಯಾರಂಟಿ ಡಿಸ್ಟರ್ಬ್ ಆಗುತ್ತೆ. ಈ ಕೆಲಸದವ್ರನ್ನೆಲ್ಲ ತೆಗೆದಾಕಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾದಿತ್ಯ. ನೀರ್ತು ಆದಿತ್ಯ, ಇವನೇನು ಇದಕ್ಕಿದಂಗೆ ಮಾಯ ಆಗೋಗ್ಬಿಟ್ಟಿದ್ದಾನೆ. ಎಲ್ಲಿ ಹೋದ? ಓಹೋ, ಡೋರ್ ಓಪನ್ ಆಗಿದೆ ಅಂದ್ರೆ ಇವನೆಲ್ಲೋ ಹೋಗಿದ್ದಾನೆ ಅಂತ ಅರ್ಥ. ನೀರ್ ಕೊಡಕ್ ಬಂದವಳಿಗೆ ನೀರ್ ಕುಡಿಸ್ತೀಯಾ? ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ಕಂಡು ಹಿಡಿತೀನಿ. ಪಾರ್ವತಿ, ಅನುಮಾನ ಪಡ್ಬೋದು, ಆದ್ರೆ ನಮ್ಮ ಆದಿತ್ಯ ಶ್ರೀರಾಮಚಂದ್ರ ಇದ್ದ ಹಾಗೆ. ಅವನ್ ಯಾಕೆ ಆ ಕೆಲಸದವಳನ್ನ ಹುಡ್ಕೊಂಡು ಹೋಗ್ತಾನೆ? ಏನಿದ್ರು ಆ ಕೆಲಸದವಳೆ ನಮ್ಮ ಆದಿತ್ಯನ ಹುಡ್ಕೊಂಡು ಬರ್ಬೇಕಷ್ಟೇ. ಆದ್ರೂ ಆದಿತ್ಯ ಎಲ್ಲಿ ಹೋದ?
ಪಾಪ ನೀರ್ ತರೋಕ್ ಹೇಳಿ ರೂಮ್ಗೆ ಹೋಗ್ಬಿಟ್ಟ ಅಂತ ಅನ್ಸುತ್ತೆ. ಹೌದೌದು, ರೂಮ್ಗೆ ಹೋಗಿರ್ತಾನೆ. ಹೀಗೆ ಸಿಕ್ಕಿದ ಕಡೆ ಹುಡುಕ್ತಿದ್ಯಲ್ಲ, ನಿಂಗೆ ತಲೆ ಕೆಟ್ಟಿದ್ಯೇನೆ? ಓಕೆ ಓಕೆ, ಬೈಬೇಡಿ ಫ್ರೆಂಡ್ಸ್, ಯಾರು ಕೇಳಿಸ್ಕೊಂಡಿಲ್ಲ ನನ್ನ ಪುಣ್ಯಕ್ಕೆ. ಓಕೆ ಫ್ರೆಂಡ್ಸ್, ನಾನು ವಾಸ್ತವಕ್ಕೆ ಬಂದೆ. ನನ್ನ ಫ್ರೆಂಡ್ಸ್ ಹೇಳೋದ್ರಲ್ಲೂ ಅರ್ಥ ಇದೆ. ನನಗೇನಾದ್ರೂ ಹುಚ್ಚಿಗೆ ಚಿಟ್ಟೋಗ್ಬಿಡ್ತಾ? ದಾಮಿನಿ ದಾಮಿನಿ, ಅಯ್ಯೋ ಅಪ್ಪ, ಇಲ್ಲೇ ಇದೆ ನನ್ನ ತಲೆ. ಏನೇ ಆಗ್ಲಿ, ನಾನು ಹಿಡ್ದಿರೋ ಕೆಲಸ ಮಾತ್ರ ಬಿಡಲ್ಲ ಫ್ರೆಂಡ್ಸ್. ಆದಿತ್ಯ ಎಲ್ಲಿ ಹೋಗಿದ್ದಾನೆ ಅಂತ ಕಂಡು ಹಿಡ್ದು ನಿಮ್ಗೆ ಆ ವಿಷಯನ ತಿಳಿಸಿನೇ ನಾನಿವತ್ತು ಮಲ್ಕೊಳ್ಳೋದು. ಆದಿತ್ಯ, Wish you many more happy returns of the day. ಪಾರ್ವತಿ, ನಿನ್ ಮನ್ಸು ನಿಷ್ಕಲ್ಮಶವಾದದ್ದು, ಸದಾ ಒಳ್ಳೇದನ್ನೇ ಬಯಸುವಂತ ಮನ್ಸು ನಿಂದು. ಅದಕ್ಕೆ ತಕ್ಕ ಹಾಗೆ ಈ ನಿನ್ನ ಮುದ್ದಾದ ಮುಖ, ಈ ನಿನ್ನ ಮುಖದಲ್ಲಿ ಮಗಳ ನಗೆ ಬಂದ್ರೆ ಹುಣ್ಣಿಮೆ ದಿನ ಬರೋ ಪೂರ್ಣ ಚಂದ್ರನ್ ತರ ಈ ಹುಟ್ಟಿದಬ್ಬ ಪರಿಪೂರ್ಣ ಆಗುತ್ತೆ. ನಿನ್ ಮನಸ್ಸಿಗೆ ಎಷ್ಟೇ ನೋವಾದ್ರೂ ಬೇರೆಯವ್ರ ಮುಖದಲ್ಲಿ ನಗು ತರಿಸೋ ಈ ನನ್ನ ಪಾರ್ವತಿಗೆ ಪಾರ್ವತಿ, ನಿನ್ ಕಾಲಿಗೆ ಬಂದ್ಮೇಲೆ ಈ ಗೆಜ್ಜೆಗಳಿಗೊಂದು ಅಂದ ಬಂದಿದೆ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಇಂದು. ಸದ್ದು ಯಾವಾಗ್ಲೂ ನನಗೆ ಕೇಳಿಸ್ತಾ ಇರಬೇಕು. ಈ ಗೆಜ್ಜೆ ಯಾವತ್ತು ನಿನ್ ಕಾಲಿಂದ ದೂರ ಆಗುತ್ತೋ ಆ ಕ್ಷಣ ನನ್ನ ನಗು ಬಾಡ್ ಹೋಗುತ್ತೆ. ಯಜಮಾನ್ರೆ, ನನ್ನ ಹುಟ್ಟು ಹಬ್ಬದ ದಿನ ಮರೆಯಕ್ಕೆ ಆಗದೆ ಇರೋಂತ ಉಡುಗೊರೆ ಕೊಟ್ಟಿದ್ದೀರಾ. ಈ ಉಡುಗೊರೆನ ನನ್ ಕೊನೆ ಉಸಿರಿರೋವರೆಗೂ ಕಾಪಾಡ್ಕೋತೀನಿ. ಪ್ರಾಮಿಸ್? ನಮ್ಮ ಮನೆಯವ್ರಿಗೋಸ್ಕರ ಹಿಂಗೆ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ಪಾರ್ವತಿ. ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳು? ನಿನ್ ಮನ್ಸಿಗೆ ಖುಷಿ ಆಗ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಬರೀ ಖುಷಿ ಅಲ್ಲ, ಮನ್ಸಿಗೆ ತೃಪ್ತಿ ಆಯ್ತು, ಬದುಕು ಸಾರ್ಥಕ ಆಯ್ತು. ಯಾಕೆ ಕಣ್ಣೀರು ಪಾರ್ವತಿ?
ಇದು ಕಣ್ಣೀರಲ್ಲ ಯಜಮಾನ್ರೆ, ಆನಂದ ಬಾಷ್ಪ. ಬಂಧು ಬಳಗ ಎಲ್ಲವೂ ನನಗೆಂದಿಗೂ ನೀನು, ನನ್ನ ಎಲ್ಲ ಜನ್ಮವೂ ನಿನದೇನೇ ಇನ್ನು. ನಾಳೆಗೆ ಏನಾದರೂ ಚಿಂತೆ